ಶೆಟ್ಟಿಹಳ್ಳಿ ಚರ್ಚ್ ಅಂತ ಹೇಳ್ತೀವಿ. ನನ್ನ ಹಿಂದೆ ಕಾಣಿಸ್ತಾ ಇದೆ, ಇದನ್ನ ರೋಸ್ಮೆರಿ ಚರ್ಚ್ ಅಂತ ಕೂಡ ಹೇಳ್ತೀವಿ. ಹೇಮಾವತಿ ಬ್ಯಾಕ್ ವಾಟರ್ ಏನಿದೆ, ಇಲ್ಲಿ ನೀರಲ್ಲಿ ಆಡೋದಕ್ಕೆ ಒಂದು ಪ್ಲೆಸೆಂಟ್ ಆಗಿದೆ ಜಾಗ. ಕಾರ್ನ ತಂದು ಇಲ್ಲೇ ನಿಲ್ಸ್ಕೊಳ್ಬೋದು, ಹತ್ರದಲ್ಲೇ ನಿಲ್ಸ್ಕೊಳ್ಬೋದು. ಏನಾದರೂ ಫುಡ್ ಮಾಡ್ಕೊಂಡು ಬಂದು ಫುಡ್ಡನ್ನು ಎಂಜಾಯ್ ಮಾಡ್ತಾ ನೀರಲ್ಲಿ ಆಟ ಆಡ್ತಾ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಹಾಸನ ಜಿಲ್ಲೆ. ಹಾಸನದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿ ಒಂದು ಫ್ಯಾಮಿಲಿ ಔಟಿಂಗ್ ಪ್ಲೇಸು, ಶೆಟ್ಟಿಹಳ್ಳಿ ಚರ್ಚ್ ಅಂತ ಹೇಳ್ತೀವಿ. ನನ್ನ ಹಿಂದೆ ಕಾಣಿಸ್ತಾ ಇದೆ, ಇದನ್ನು ರೋಸ್ಮೆರಿ ಚರ್ಚ್ ಅಂತ ಕೂಡ ಹೇಳ್ತೀವಿ. ಇದನ್ನು 1860ರಲ್ಲಿ ಫ್ರೆಂಚರು ಕಟ್ತಾರೆ. ಫ್ರೆಂಚರ್ ಕಟ್ಟಾದಾದ್ಮೇಲೆ ಬ್ರಿಟಿಷರ್ಸ್ ಆಳ್ವಿಕೆಯಲ್ಲಿ ಇದು ಇರತ್ತೆ ಚರ್ಚು. 1979ರಲ್ಲಿ ಈ ಕಡೆ ಏನಿದೆ ಹೇಮಾವತಿ ಡ್ಯಾಮ್ ಏನಾಗತ್ತೆ, ಆ ಡ್ಯಾಮ್ ವಾಟರ್ಸ್ಗೆ ಇದೆಲ್ಲ ಮುಚ್ಚೋಗತ್ತೆ. ಈಗ ನೀರು ಕಮ್ಮಿ ಇರೋದ್ರಿಂದ ನಮಗೆ ಓಪನ್ ಆಗಿ ಕಾರೆಲ್ಲ ತಗೊಂಡು ಬರ್ಬೋದು. ನೀರು ಜಾಸ್ತಿ ಆದಾಗ ನಾವು ದೂರದಲ್ಲಿ ನಿಂತ್ಕೊಂಡು ನೋಡ್ಬೇಕಾಗತ್ತೆ. ಹಾಗೆ ಒಂದು ಫ್ಯಾಮಿಲಿ ಔಟಿಂಗ್ಗೆ ಹೇಳಿ ಮಾಡಿಸಿದ ಜಾಗ ನನ್ನ ಹಿಂದೆ ಎಲ್ಲ ತೋರಿಸ್ತೀನಿ. ತುಂಬ ಜನ ಕಾರ್ಗಳು ನಿಲ್ಸ್ಕೊಂಡು ಫ್ಯಾಮಿಲಿ ಜೊತೆ ಬಂದು ಹಾಗೆ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಭಾಳ ಒಂದು ಆಮೇಲೆ ಈ ಕಡೆ ಒಂದು ನನ್ನ ಪಕ್ಕದಲ್ಲಿ ಒಂದು ಮ್ಯಾರೇಜ್ ಫೋಟೋ ಶೂಟ್ ಕೂಡ ನಡೀತಾ ಇದೆ. ಒಳ್ಳೆ ವ್ಯೂ ಅಂತೂ ಇದೆ. ಬನ್ನಿ, ಈ ಜಾಗದ ಬಗ್ಗೆ ಮಾಹಿತಿ ಏನು ಕೊಡೋದೇನಿಲ್ಲ. ಒಂದು ಫ್ಯಾಮಿಲಿ ಔಟಿಂಗ್ ಪ್ಲೇಸ್, ಒಂದಷ್ಟು ಡ್ರೋನ್ ಶಾಟ್ಸ್ ತೋರಿಸ್ತೀನಿ, ಅಲ್ಲೊಂದಷ್ಟು ಸ್ವಿಮ್ಮಿಂಗ್ ಪ್ಲೇಸಸ್ ಎಲ್ಲ ತೋರಿಸ್ತೀನಿ. ಜಾಗದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಟ್ರಾವೆಲಿಂಗ್ ಟ್ರಕ್ಕರ್. ಸ್ನೇಹಿತರೆ, ಬನ್ನಿ, ಜಾಗನ ಎಂಜಾಯ್ ಮಾಡಿ, ಆಟ ಆಡಿ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿ, ಜಾಗನ ಹಾಳು ಮಾಡಬೇಡಿ, ನೀಟಾಗಿ ಇಟ್ಕೊಳ್ಳಿ. ಇಷ್ಟೇ ನನ್ನ ರಿಕ್ವೆಸ್ಟು. ಬನ್ನಿ, ನನ್ನ ಜೊತೆ ಜಾಯ್ನ್ ಆಗಿ. ಇದು ಈ ಮೂಲೆ ಪೂರ್ತಿ ಬಿದ್ದೋಗಿದೆ. ಬಿದ್ದೋಗಿ ಈ ಕಡೆ ಪಾರ್ಟ್ ಮಾತ್ರ ಉಳ್ಕೊಂಡಿದೆ. ಬಟ್ ಆ ಕಡೆ ಒಳಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿದೆ. ಬಟ್ ಎಲ್ಲ ಕೆತ್ತನೆ ಕಾಮಗಾರಿಗಳು, ಅಮರ ಪ್ರೇಮಿಗಳು ನೋಡಿ. ಇದ್ರ ಮೇಲೆಲ್ಲ ಡಿಸೈನ್ಸು ನೀವು ನೋಡ್ತಾ ಇರೋದು ಆಲ್ಮೋಸ್ಟು 1860, 1960, 150 ವರ್ಷಗಳ ಹಿಂದೆ ಹೆಚ್ಚು ಕಮ್ಮಿ. ಅವತ್ತಿನ ಕಾಲದಲ್ಲಿ ಫ್ರೆಂಚರು ಮಾಡಿಬಿಟ್ಟು ಹೋಗಿದ್ದು. ಹೆಚ್ಚು ಕಮ್ಮಿ ಮಳೆಗಾಲ ನೀರು ತುಂಬಿದ ಮೇಲೆ, ಇದು ಹೇಮಾವತಿ ಬ್ಯಾಕ್ ವಾಟರ್ಸ್ ಎಲ್ಲ ಜಾಸ್ತಿ ಆದಮೇಲೆ ನಮಗೆ ಅಲ್ಲೊಂದು ಪಾಯಿಂಟಲ್ಲಿ ರೋಡ್ ಅಲ್ಲಿಗೆ ಲಾಸ್ ಮಾಡಿದ್ರು. ಮೀನ್ಸ್ ಅದೆಲ್ಲ ತುಂಬೋಗುತ್ತೆ. ತುಂಬೋದ್ಮೇಲೆ ಈ ಚರ್ಚ್ ಏನಾಗುತ್ತೆ, ಒಂದು ಆ ಗಾರೆ ಹೋಗಿದೆ ನೋಡಿ, ಆ ಗಾರೆ ಹೋಗಿರೋಷ್ಟು ನೀರು ನಿಂತ್ಕೊಂಡ್ಬಿಡತ್ತೆ. ಶೆಟ್ಟಿಹಳ್ಳಿ ಚರ್ಚ್, ರೋಸ್ಮೆರಿ ಚರ್ಚ್ ಅಂತ ಕೂಡ ಹೇಳ್ತಾರೆ. ನೋಡಿ ಆ ನೀರು ಎಷ್ಟು ನಿಂತ್ಕೊಳ್ಳೋಕೆ ಅನ್ನೋಕ್ಕೆ ನೋಡಿ, ಇಲ್ಲಿ ಮೇಲ್ಗಡೆ ಗಾರೆ ಎಲ್ಲ ಹೋಗಿದೆ ನೋಡಿ. ಗಾರೆ ಹೋಗಿ ಇಟ್ಕೆ ಕಾಣಿಸೋಷ್ಟು ನೀರು ನಿಂತ್ಕೊಳ್ಳುತ್ತೆ. ಎಲ್ಲ ಇಟ್ಟಿಗೆ ಮಾಡಿಕೊಂಡು ಮೇಲ್ಗಡೆ ಇಟ್ಟಿಗೆಗಳಿಗೆ ಒಂದೊಂದು ಕಲ್ಲು ಥರ ಸಪೋರ್ಟ್ ಏನೋ ಕೊಟ್ಟಿರ್ಬೇಕು ಮೋಸ್ಟ್ ಪ್ರಾಬ್ಲಿ. ನೋಡಿ, ಇಟ್ಟಿಗೆಲ್ಲ ಅವತ್ತಿನ ಕಾಲದಲ್ಲೇ ಆರ್ಚ್ ಮಾಡಿ ಮಧ್ಯದಲ್ಲೆಲ್ಲ ಗಾರೆ ಸುಣ್ಣ ಎಲ್ಲ ಸೇರಿಸಿ ಮಾಡಿದ್ದಾರೆ.
ಸ್ಟ್ರಕ್ಚರ್ ಆದಮೇಲೆ ಇಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಇಲ್ಲಿ ಬಿದ್ದೋಗಿದೆ, ಆ ಕಂಬ ಎಲ್ಲ ಸೇರಿಸಿ ಬಿದ್ದೋಗಿದೆ. ಇಲ್ಲಿತ್ತೇನೋ ಇಲ್ಲಿತ್ತೇನೋ ಅದು ಬಿದ್ದೋಗಿದೆ. ಇದು ಯಾವ ಕಡೆ ಪೋರ್ಷನ್ ಅಂತ ಗೊತ್ತಿಲ್ಲ. ಅಲ್ಲೂ ಅಷ್ಟೇ ಅದೆಲ್ಲ ಆ ಕಡೆನೂ ಬಿದ್ದೋಗಿದೆ. ಬಟ್ ಲೊಕೇಶನ್ ಮಾತ್ರ ಆಸಮ್ ಆಗಿದೆ. ಸ್ನೇಹಿತರೆ, ನನ್ನ ಗಾಡಿ ಯಾವ ರೀತಿ ಬಂತು ಈ ಬ್ಯಾಕ್ ವಾಟರ್ ದಡದಲ್ಲಿ, ಅದೇ ಥರ ದಡಕ್ಕೆ ಬಂದು ಕಾರ್ ನಿಲ್ಲಿಸ್ಕೊಂಡು ಒಂದು ಫ್ಯಾಮಿಲಿ ಟೈಮ್ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸ್ವಿಮ್ ಕೂಡ ತುಂಬ ಜನ ಮಾಡ್ತಾ ಇದ್ದಾರೆ. ಡೆಪ್ತು ತುಂಬ ಕಮ್ಮಿ ಇದೆ, ಯಾಕಂದ್ರೆ ನೀರು ಕಮ್ಮಿ ಇದೆ. ನೀರು ಜಾಸ್ತಿ ಆದಾಗ ಹೆಂಗೆ ನನಗೆ ಗೊತ್ತಿಲ್ಲ ಕತೆ. ಬಟ್ ಬಿ ಸೇಫ್. ಗೊತ್ತಿಲ್ಲರೋ ಜಾಗದಲ್ಲಿ ಬಂದು ನಾನು ಹೇಳಿದೆ ಸ್ವಿಮ್ ಮಾಡೋಕ್ಕೆ ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂತೆಲ್ಲ. ತುಂಬ ಜನ ಆಡ್ತಾ ಇದ್ದಾರೆ, ನಾನು ಅದನ್ನು ಹೇಳಿದೆ. ತುಂಬ ದಡದಲ್ಲಿ ಕೂತ್ಕೊಂಡು ಆಟ ಆಡಿದರೆ ಇಟ್ಸ್ ಸೇಫ್. ಮಾತ್ರ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಸಿಕ್ಕಲ್ಲ. ಅದು ಈ ವೆದರ್ಗೂ ನನಗಂತೂ ಸಖತ್ ಇಷ್ಟ ಆಗ್ತಾ ಇದೆ. ಸ್ನೇಹಿತರೆ, ನೀರಂತೂ ಸಖತ್ತಾಗಿದೆ, ಕ್ಲಿಯರ್ ಆಗಿದೆ. ಅದು ಆ್ಯಕ್ಚುಲಿ ಅದು ರೋಡ್, ಅದು ಗಾಡಿಗಳೆಲ್ಲ ಪಾಸ್ ಆಗ್ತಾ ಇತ್ತು ನೋಡಿ. ಇಷ್ಟೇ ನೀರಲ್ಲಿ ಕೂತ್ಕೊಂಡು ಆಟ ಆಡಿದ್ರೆ ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಇಲ್ಲಿ ಶೆಟ್ಟಿಹಳ್ಳಿಗೆ ಬಂದರೆ ಹೇಮಾವತಿ ಬ್ಯಾಕ್ ವಾಟರ್ ಏನಿದೆ, ಇಲ್ಲಿ ನೀರಲ್ಲಿ ಆಡೋದಕ್ಕೆ ಒಂದು ಪ್ಲೆಸೆಂಟ್ ಆಗಿದೆ ಜಾಗ. ಕಾರ್ನ ತಂದು ಇಲ್ಲೇ ನಿಲ್ಸ್ಕೊಳ್ಬೋದು, ಹತ್ರದಲ್ಲೇ ನಿಲ್ಸ್ಕೊಳ್ಬೋದು. ಏನಾದರೂ ಫುಡ್ ಮಾಡ್ಕೊಂಡು ಬಂದು ಫುಡ್ಡನ್ನು ಎಂಜಾಯ್ ಮಾಡ್ತಾ, ನೀರಲ್ಲಿ ಆಟ ಆಡ್ತಾ, ಸ್ವಿಮ್ ಮಾಡ್ತಾ ಅಲ್ಲ, ನೀರಲ್ಲಿ ಆಟ ಆಡ್ತಾ. ತೆಪ್ಪ ಇಲ್ಲಿ ಓಡಾಡ್ತಾ ಇದೆ. ತೆಪ್ಪದ ವ್ಯವಸ್ಥೆ ಏನಿದೆ ಅಂತ ನನಗೆ ಮಾಹಿತಿ ಇಲ್ಲ. ಇಲ್ಲಿ ಯಾರೂ ಇಲ್ಲ, ಕೇಳೋಣ ಅಂತ ಹೇಳಿದ್ರೆ. ಇಲ್ಲೇ ಹತ್ರದಲ್ಲೇ ಚರ್ಚ್ ಇರುವಂಥದ್ದು. ಭಾಳ ಸಖತ್ತಾಗಿದೆ ವೆದರು, ನೀರು ಪ್ರತಿಯೊಂದು ಚೆನ್ನಾಗಿದೆ. ಬಂದು ಎಂಜಾಯ್. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಜಾಗ ಗಲೀಜು ಮಾಡಬೇಡಿ, ಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಧನ್ಯವಾದಗಳು.